ಕೋಟೆಯ ಮೇಲ್ಗಡೆ ಉಳ್ಕೊಂಡಿರುವಂಥ ಒಂದೇ ಒಂದು ತೋಪು. ಈ ಥರ ಒಂಟಿಯಾಗಿ ಇಂಥ ಒಂದು ಕೋಟೆ ಮೇಲ್ಗಡೆ ಹೇಗಿರುತ್ತೆ ಗುರು ಇದು? ಗುರು ಇಷ್ಟೆಲ್ಲ ಶ್ರೀಮಂತರಾಗಿದ್ರು ಕೂಡ ಏನು ಗುರು ಈ ಕಡೆ ಒಂದು ಭಾಗ ಬಿದ್ದೇ ಹೋಗಿದೆ ನೋಡಿ. ಇದು ಬಂದ್ಬಿಟ್ಟು ಚಿಕ್ಕ ಮಂಟಪ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡ್ತಾ ಇರುವಂಥ 100 ಡೇಸ್ ಆಫ್ ಕರ್ನಾಡು ಚಾಲೆಂಜಲ್ಲಿ ಇದು ಬಂದ್ಬಿಟ್ಟು 4ನೇ ಜಿಲ್ಲೆ. ಭತ್ತದ ನಾಡು, ಶಕ್ತಿಯ ನಾಡು, ಮತ್ತು ಬಿಸಿಲು ನಾಡು, ಇನ್ನೂ ಏನೇನೋ ಇದೆ ಈ ಜಿಲ್ಲೆಗೆ ಹೆಸರುಗಳು. ಇನ್ನೂ ಒಂದು ಹೆಸರಿದೆ, ಪ್ರಮುಖವಾದಂಥ ಹೆಸರು. ನಮ್ಮ ಒಂದು ಕರ್ನಾಟಕದ ಅತ್ಯಂತ ಹಳೆಯ ಊರು ರಾಯಚೂರು ಜಿಲ್ಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರುವಂತಹ ಪ್ಲೇಸು ರಾಯಚೂರಿನ ಪೋರ್ಟು, ಅಂದರೆ ರಾಯಚೂರಿನ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಈ ಒಂದು ಲಾಗಲ್ಲಿ ನಾವು ರಾಯಚೂರು ಕೋಟೆ ಬಗ್ಗೆ ತಿಳ್ಕೊಳ್ಳೋಣ. ಮೇಲ್ಗಡೆ ಹೋಗ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಅರ್ಧ ನಡ್ಕೊಂಡು ಬಂದಿದ್ದೆ ನಾನು. ಅರ್ಧದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾವು ಹೋಗ್ತಾ ಇರುವಂತಹ ದಾರಿ ನೋಡಿ ಯಾವ ರೀತಿ ಇದೆ. ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ಕೂಡ ರಾಯಚೂರು ಇರುವಂತಹ ಊರು. ನೋಡಿ ಗುರು, ರಾಯಚೂರಿನ ವ್ಯೂ ಹೇಗಿದೆ ಅಂತ ಕಾಣಿಸ್ತಾ ಇದೆ ಹಿಂದ್ಗಡೆಯಿಂದ. ಇದು ಒಂದು ರಾಯಚೂರಿನ ಕಂಪ್ಲೀಟ್ ವ್ಯೂ. ಈ ಕಡೆ ಇದೆ ಮತ್ತು ಗುಡ್ಡದ ಆ ಕಡೆ ಇದೆ. ಹಿಂದ್ಗಡೆ ನೋಡ್ಕೊಂಬಿಡಿ ಒಂದು ಸರಿ. ಹೋಗ್ತಾ ಹೋಗ್ತಾ ಈ ಒಂದು ರಾಯಚೂರಿನ ಕಂಪ್ಲೀಟ್ ಹಿಸ್ಟ್ರಿನ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸ್ಟೋರಿ. ಆ ಸ್ಟೋರಿನ ನೋಡಿ ನಿಮಗೂ ಕೂಡ ಅನಿಸುತ್ತೆ ರಾಯಚೂರಿಗೆ ಇಷ್ಟೆಲ್ಲ ಒಂದು ಹಿಸ್ಟ್ರಿ ಇದೆಯಾ, ರಾಯಚೂರು ಅಷ್ಟು ಹಳೆಯ ಒಂದು ಊರ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲೂ ಕೂಡ ಬರುತ್ತೆ. ಪೂರ್ತಿ ವಿಡಿಯೋನ ನೋಡಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಇದು. ಪೂರ್ತಿ ವಿಡಿಯೋನ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಗುರು, ಈ ಥರ ಇದೆ ದಾರಿ. ಕೋಟೆ ಮೇಲ್ಗಡೆ ಹೋಗಬೇಕು ಅಂದರೆ ನೋಡಿ, ಯಾರೂ ಇಲ್ಲ. ಇವಾಗ ನಾನು ಹೋಗ್ತಾ ಇರೋವಂಥ ಪ್ಲೇಸಲ್ಲಿ ತುಂಬಾ ಸುಸ್ತಾಗ್ತಾಯಿದೆ. ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಲ್ಲ, ಆಲ್ಮೋಸ್ಟ್ ಅಲ್ಲಿಗ 1 ಕಿಲೋಮೀಟ್ರ್ ಮೇಲ್ಗಡೆನೇ ಬಂದಿದ್ದೀನಿ. ಇನ್ನೂ 1-1.5 ಕಿಲೋಮೀಟ್ರ್ ಇರ್ಬೋದು. ಇಲ್ಲಿಂದ ವ್ಯೂ ಸಖತ್ತಾಗಿರುತ್ತೆ. ನಿಮಗೆ ಇಲ್ಲಿಂದ ಒಂದು ವ್ಯೂ ಕೊಡ್ತೀನಿ, ಆವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಅಲ್ಲಿ ಕಾಣ್ತಾ ಇರೋದು ಅದು ಬಸ್ ಸ್ಟಾಪು, ಮತ್ತು ಅಲ್ಲಿ ಮುಂದ್ಗಡೆ ಕಾಣ್ತಾ ಇರೋದು ಸ್ಟೇಡಿಯಮ್ಮು, ಜಿಲ್ಲಾ ಕ್ರೀಡಾಂಗಣ ಮುಂದ್ಗಡೆ ಕಾಣ್ತಾ ಇರೋದು. ಈ ಕಡೆ ಇನ್ನೂ ಚೆನ್ನಾಗಿದೆ. ಈ ಕಡೆ ಇನ್ನು ನೋಡುವಂತಹ ಪ್ಲೇಸ್ ಇದೆ. ಅದನ್ನು ಕೂಡ ನಿಮಗೆ ಈ ಒಂದು ಲಾಗಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿಂದ ನೋಡಬೇಕಾಗಿರುವಂತಹ ಒಂದು ಪ್ಲೇಸ್ ಬಂದ್ಬಿಟ್ಟು, ಇಲ್ಲೊಂದು ಮಸ್ಜಿದ್ ಇದೆ. ಅಂದರೆ ಕಬ್ರಸ್ತಾನ್ ಅಂತಾರಲ್ಲ ಆ ಥರ ಸಮಾಧಿಗಳಿರುವಂಥ ಜಾಗ. ಏನು ಗುರು ಪೋರ್ಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನೀನು ಯಾವುದೋ ಸಮಾಧಿಗಳಿರೋ ಜಾಗನ ತೋರಿಸ್ತಾ ಇದೆಯಲ್ಲ ಅಂತ ಅಂದ್ಕೋಬೇಡಿ. ತುಂಬ ಜನ ಈ ಒಂದು ಪೋರ್ಟ್ಗೆ ಬರಬೇಕು ಅಂತಂದರೆ, ಪೋರ್ಟನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬರಬೇಕಾದ್ರೆ ಆ ಕಡೆಯಿಂದನೇ ಬರ್ತಾರೆ. ನಾನು ಬಂದಿದ್ದು ಈ ಕಡೆಯಿಂದ, ನಾನು ಬಂದಿದ್ದು ಇಲ್ಲಿಂದ. ನೋಡಿ, ನಾನು ಈ ಕಡೆಯಿಂದ ಬಂದಿದ್ದು. ತುಂಬ ಜನ ಬರೋದು ಈ ಪೋರ್ಟ್ ನೋಡೋದಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ವ್ಲಾಗರ್ಸು ಆ ಥರ ಏನಾದರೂ ಕಂಟೆಂಟ್ ಕ್ರಿಯೇಟರ್ಸು ಎಲ್ಲ ಬಂದರೆ ಆ ಕಡೆಯಿಂದನೇ ಬರ್ತಾರೆ. ಯಾವ ಕಡೆಯಿಂದ ಅಂದ್ಕೊಂಡ್ರಾ? ನೋಡಿ, ಈ ಕಡೆಯಿಂದನೇ ಬರೋದು. ಆ ಒಂದು ಸಮಾಧಿಗಳಿರುವಂತಹ ಜಾಗದಿಂದ ಬರೋದು. ಗುರು, ಇನ್ನು ಈ ಒಂದು ರಾಯಚೂರು ಕೋಟೆಯ ಹಿಸ್ಟ್ರಿಯನ್ನು ನೋಡೋದಾದರೆ, ನಾನಾಗಲೇ ಹೇಳಿದಂತೆ ಕ್ರಿಸ್ತಪೂರ್ವ 13ನೇ ಶತಮಾನದಲ್ಲಿ ಈ ಒಂದು ರಾಯಚೂರಿನ ಇತಿಹಾಸ ಸ್ಟಾರ್ಟ್ ಆಗಿದ್ದು. ಶಾತವಾಹನರು, ಕದಂಬರು, ಬಿಜಾಪುರ ಸುಲ್ತಾನರು, ಬಹಮನಿ ಸುಲ್ತಾನರು, ಎಷ್ಟೆಷ್ಟು ಜನ ಬೇಕೋ ಎಲ್ಲರೂ ಕೂಡ ಈ ರಾಯಚೂರನ್ನು ಒಂದಷ್ಟು ದಿನಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ.
ತುಂಬ ಜನ ಆಳಿದಂಥ ಈ ಒಂದು ರಾಯಚೂರು ಮುಂದೆ ಯಾರ ಕೈಯಲ್ಲಿ ಬರುತ್ತೆ ಅಂತಂದರೆ ಕಾಕತೀಯರ ಕೈಯಲ್ಲಿ ಬರುತ್ತೆ. ಕಾಕತೀಯರು ಸುಮಾರು 13ನೇ ಶತಮಾನದಲ್ಲಿ ಈ ಒಂದು ರಾಯಚೂರನ್ನು ತಮ್ಮ ವಶ ಮಾಡ್ಕೋತಾರೆ. 13ನೇ ಶತಮಾನದಲ್ಲೇ ಈ ಒಂದು ಕೋಟೆಯನ್ನು ಕಾಕತೀಯರು ಕಟ್ಟಿಸಿರೋದು. ಈ ಕೋಟೆಯನ್ನು ಕಟ್ಟಿಸಿದ್ದು ಯಾರು ಅಂತ ಗೊತ್ತಾಯ್ತಲ್ಲ. ಇವಾಗ ಈ ಒಂದು ಕೋಟೆಯ ವಿಶೇಷತೆ ಏನು ಅಂತ ಕೇಳಿದ್ರೆ, ಇದು ಬಂದ್ಬಿಟ್ಟು 13ನೇ ಶತಮಾನದ ಕೋಟೆ ಆಗಿರೋದ್ರಿಂದ ತುಂಬಾ ಹಳೆಯ ಕೋಟೆ. ಈ ಕೋಟೆಯಲ್ಲಿ ನೋಡೋದಕ್ಕೆ ಸಿಗುವಂತಹ ನಿಮಗೆ ಅವಶೇಷಗಳು ಅಂತ ಏನಾದರೂ ಉಳಿದಿದ್ರೆ ಬರೀ ಈ ಒಂದು ಮಂಟಪ ಮಾತ್ರ. ಇಲ್ಲೊಂದು ಚಿಕ್ಕ ಮಂಟಪ ಇದೆ. ಈ ಒಂದು ಮಂಟಪ ಮತ್ತು ನನ್ನ ಹಿಂದ್ಗಡೆ ಇರುವಂಥ ಒಂದು ಕೋಟೆ ಥರ ಇರುವಂಥ ಮಂಟಪ, ಅದು ಸ್ವಲ್ಪ ದೊಡ್ಡದಿದೆ. ಮತ್ತು ಈ ಕೋಟೆಯ ಒಂದು ಬಲಭಾಗದಲ್ಲಿ ನೋಡೋದಾದರೆ ಒಂದು ಚಿಕ್ಕ ಕೆರೆ ಇದೆ. ಚಿಕ್ಕದಲ್ಲ, ದೊಡ್ಡ ಕೆರೆನೇ ಇದೆ. ಈ ಕೆರೆಯ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಕಾಣ್ತಾ ಇದೆಯಾ ಈ ಕೆರೆ ಬಂದ್ಬಿಟ್ಟು ಮಾವಿನ ಕೆರೆ ಅಂತ ಹೇಳಿ. ಮಾವಿನ ಕೆರೆ ಅಂತ ಏನಕ್ಕೆ ಕರೆದ್ರು ಈ ಕೆರೆನ ಅಂತ ಅಂದರೆ, ಈ ಒಂದು ಕೆರೆನ ಬಹಮನಿ ಸುಲ್ತಾನರು, ಬಿಜಾಪುರ ಸುಲ್ತಾನರು ಅವರು ಇರಬೇಕಾದಂಥ ಟೈಮಲ್ಲಿ ಆಮ್ ತಲಾಬ್ ಅಂತ ಕರಿತಾಯಿದ್ರು. ಆಮ್ ತಲಾಬ್ ಅಂದರೆ ಅವರ ಒಂದು ಅರ್ಥದಲ್ಲಿ ಸಾಮಾನ್ಯ ಜನರಿಗಾಗಿ ಇರುವಂಥ ಕೆರೆ ಅಂತ ಅರ್ಥ. ಸಾಮಾನ್ಯ ಜನರು ಅಂತಂದರೆ ಈ ಒಂದು ರಾಜ್ಯದಲ್ಲಿ ಇರುವಂಥ ಸಾಮಾನ್ಯ ಜನರು ಬಟ್ಟೆ ಒಗೆಯೋದಕ್ಕೆ, ಸ್ನಾನ ಮಾಡೋದಕ್ಕೆ ಬಳಸಬೇಕು ಅಂತ ಇದ್ದಂಥ ಒಂದು ಅರ್ಥ ಮತ್ತು ಮಾಡಿದಂಥ ಒಂದು ಕೆರೆ ಇದು. ಆ ರೀತಿ ಇದ್ದಂಥ ಕೆರೆಗೆ ಮಾವಿನ ಕೆರೆ ಅಂತ ಹೇಗೆ ಹೆಸರು ಬಂತು ಅಂತ ನಿಮಗೂ ಕುತೂಹಲ ಇದೆ, ನನಗೂ ಕೂಡ ಇದೆ. ಏನಕ್ಕೆ ಆ ಮಾವಿನ ಕೆರೆ ಅಂತ ಬಂತು ಅಂತಂದರೆ, ಆಮ್ ಅಂದರೆ ಹಿಂದೀಲಿ ಆಮ್ ಅಂದರೆ ಕನ್ನಡದಲ್ಲಿ ಮಾವು ಅಂತ ಅರ್ಥ. ಅದಕ್ಕಾಗಿ ನಮ್ಮ ಲೋಕಲ್ಸು ಅದನ್ನು ಮಾವಿನ ಕೆರೆ ಅಂತ ಕರೆದ್ರು. ಎಂಥ ವಿಚಿತ್ರ ಅಲ್ವಾ? ಆ ಕೆರೆಗೂ ಇರುವಂಥ ಹೆಸರಿಗೂ ಏನು ಸಂಬಂಧನೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ತೋಪು. ಈ ಒಂದು ಕೋಟೆಯ ಮೇಲ್ಗಡೆ ಉಳ್ಕೊಂಡಿರುವಂಥ ಒಂದೇ ಒಂದು ತೋಪು. ಪಾಪ ಗುರು, ಏನು ಮಾಡೋದು, ಸಿಂಗಲ್ ಆಗಿದೆ. ಅದಕ್ಕೂ ಕೂಡ ಇನ್ನೊಂದು ತೋಪು ಇಲ್ಲ. ಅದರ ಜೊತೆಗೆ ಒಂಟಿ ಕಾಲ ಕಳಿಬೇಕು. ಈ ಥರ ಒಂಟಿಯಾಗಿ ಇಂಥ ಒಂದು ಕೋಟೆ ಮೇಲ್ಗಡೆ ಹೇಗಿರುತ್ತೆ ಗುರು ಇದು? ನನಗಂತೂ ಆಶ್ಚರ್ಯನೇ ಆಗ್ತಾಯಿದೆ. ಈ ಒಂದು ತೋಪನ್ನು ಇಷ್ಟು ಮೇಲ್ಗಡೆ ತಂದಿದ್ದ್ಯಾರು, ಹೇಗೆ ತಂದರು, ಮತ್ತು ಈ ಒಂದು ತೋಪನ್ನು ಇಷ್ಟು ಮೇಲ್ಗಡೆ ಏನಕ್ಕೆ ಇಟ್ಟಿದ್ದಾರೆ? ಈ ಥರ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲೂ ಬರುತ್ತೆ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನ್ನ ತುಂಬ ಲಾಗ್ಗಳಲ್ಲಿ ಹೇಳಿದ್ದೀನಿ, ನಾನು ಯಾವ್ಯಾವ ಪ್ಲೇಸಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಲ್ಲ, ಕೆಲವೊಂದು ಕಡೆ ಎಲ್ಲ ಹೇಳಿದ್ದೀನಿ. ಕೋಟೆಗಳ ಮೇಲ್ಗಡೆನೇ ತೋಪನ್ನು ಏನಕ್ಕೆ ಇಡ್ತಾಯಿದ್ರು ಅಂತಂದರೆ, ಯಾರಾದರೂ ಶತ್ರುಗಳಾಗಿರಲಿ, ಎನಿಮಿಗಳಾಗಿರಲಿ ದೂರದಿಂದ ಏನಾದರೂ ಕಾಣಿಸ್ಕೊಂಡ್ರೆ, ಅಂದರೆ ಈ ಕೋಟೆಯ ಮೇಲೆ ದಾಳಿ ಮಾಡೋ ಥರ ಕಾಣಿಸ್ಕೊಂಡ್ರೆ ಅವ್ರ ಮೇಲ್ಗಡೆ ಇಲ್ಲಿಂದಾನೇ ಕೂತ್ಬಿಟ್ಟು ಈ ಥರ ತೋಪನ್ನು ಇಟ್ಕೊಂಡು ಈ ತೋಪಿಂದನೇ ಅವ್ರಿಗೆ ಗುಂಡು ಮದ್ದುಗಳನ್ನು ಹಾರಿಸ್ತಾಯಿದ್ರು. ಏನು ಗುರು, ಈ ಕಡೆ ಒಂದು ಭಾಗ ಬಿದ್ದೇ ಹೋಗಿದೆ ನೋಡಿ. ಇದು ಬಂದ್ಬಿಟ್ಟು ಚಿಕ್ಕ ಮಂಟಪ. ಮತ್ತು ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಇನ್ನೊಂದು ಚಿಕ್ಕ ಹೊಂಡದ ಥರ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಗಣೇಶ ವಿಸರ್ಜನೆಗೆ ಬಳಸ್ತಾರಂತೆ. ಇವಾಗ ಈ ಒಂದು ಹೊಂಡದ ಥರ ಇರುವಂಥ ಬಾವಿನೇ ಅಂತ ಅನ್ಬೋದು. ಈ ಒಂದು ರಾಯಚೂರು ನಗರದಲ್ಲಿ ಕೂರಿಸುವಂತಹ ಎಲ್ಲ ಗಣೇಶನ ಒಂದು ಮೂರ್ತಿಗಳನ್ನು ವಿಸರ್ಜನೆ ಮಾಡೋದು ಇಲ್ಲಿಯೇ ಅಂತೆ. ಗುರು, ಈ ಒಂದು ಕೋಟೆನ ನಿರ್ಮಾಣ ಮಾಡಿದಂತಹ ಕರ್ತರು ಸುಮಾರು 13ನೇ ಶತಮಾನದಲ್ಲಿ ಕಾಕತೀಯರ ರಾಣಿಯಾಗಿದ್ದಂತಹ ವಾರಂಗಲ್ ರುದ್ರಮ್ಮ ದೇವಿಯ ಬಳಿ ಕೆಲಸ ಮಾಡ್ತಾ ಇದ್ದಂತಹ ಗೋಣಗನ ರೆಡ್ಡಿಯ ಒಂದು ಸಹಾಯದಿಂದ ರಾಜ ವಿಠಲ್ ಅವರು ಈ ಒಂದು ಕೋಟೆನ 13ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಮತ್ತು ಆಮೇಲೆ ರಾಯಚೂರು 18ನೇ ಶತಮಾನದಲ್ಲಿ ನಿಜಾಮರ ಆಳ್ವಿಕೆಗೆ ಬರುತ್ತೆ. ನಿಜಾಮರ ಆಳ್ವಿಕೆಗೆ ಬಂದಂತಹ ರಾಯಚೂರನ್ನು ಎಷ್ಟು ಒಂದು ಸಮೃದ್ಧಿಯಾಗಿ ಮಾಡಿದಂತಹ ಶ್ರೇಯವೆಲ್ಲ ಸಲ್ಲೋದು ನಿಜಾಮರಿಗೆ. ಯಾವ ನಿಜಾಮರು ಅಂತ ಅಂದ್ಕೊಂಡಿದ್ದೀರಾ? ಹೈದರಾಬಾದಿನ ನಿಜಾಮರಿಗೆ ಸಲ್ಲುತ್ತೆ ಗುರು. ಈ ರಾಯಚೂರನ್ನು ಇಷ್ಟು ಇಂಪ್ರೂವ್ ಮಾಡಿದ್ದು ಎಲ್ಲ ಒಂದು ಕ್ರೆಡಿಟ್ಸು ಹೈದರಾಬಾದಿನ ನಿಜಾಮರಿಗೆ ಹೋಗಬೇಕು. ಈ ಒಂದು ನಿಜಾಮರು ಜಗತ್ತಿನ ಅತ್ಯಂತ ಶ್ರೀಮಂತ ರಾಜರಾಗಿದ್ದರು.
ಹೈದರಾಬಾದಿನ ನಿಜಾಮರು ಅಂತಂದರೆ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ರಾಜರಾಗಿದ್ದರು. ಏನಕ್ಕೆ ಅಂತಂದರೆ ಗೋಲ್ಕೊಂಡ ಪೋರ್ಟ್ನಲ್ಲಿ ಸಿಕ್ಕಂತಹ ಒಂದು ಕೊಹಿನೂರು ವಜ್ರ ಇವತ್ತು ಎಷ್ಟು ಬೆಲೆ ಬಾಳುತ್ತೆ ನಿಮಗೂ ಕೂಡ ಗೊತ್ತಿರುವಂಥದ್ದು. ಅಷ್ಟು ಶ್ರೀಮಂತರಾಗಿದ್ದರು ಈ ಒಂದು ಹೈದರಾಬಾದಿನ ನಿಜಾಮರು. ಆ ಒಂದು ಗೋಲ್ಕೊಂಡ ಪೋರ್ಟ್ನಲ್ಲಿ ಸಿಕ್ಕಂತಹ ಒಂದು ಕೊಹಿನೂರು ವಜ್ರ ಹೈದರಾಬಾದ್ ನಿಜಾಮರದ್ದಾಗಿತ್ತು. ಈ ಹೈದರಾಬಾದ್ ನಿಜಾಮರು ಏನು ಮಾಡ್ತಾರೆ ಅಂತಂದರೆ ಸುಮಾರು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಗುರು ಇಷ್ಟೆಲ್ಲ ಶ್ರೀಮಂತರಾಗಿದ್ದರೂ ಕೂಡ ಹೈದರಾಬಾದ್ ನಿಜಾಮರು ಈ ಒಂದು ಕೋಟೆನ ಕಟ್ಟಿಸಿದ ನಂತರ ಅವರಿಗೆ ಒಂದು ಗಂಡಾಂತರ ಕಾದಿತ್ತು. ಏನು ಅಂತಂದರೆ ಬ್ರಿಟಿಷರು ಬಂದು ಈ ಒಂದು ಕೋಟೆನ ಅಕ್ವೈರ್ ಮಾಡ್ಕೋಬೇಕು ಅಂತ ಬರ್ತಾರೆ. ಗುರು ಇಷ್ಟೆಲ್ಲ ಶ್ರೀಮಂತಿಕೆ ಇರುವಂಥ ರಾಜ್ಯ, ಇಷ್ಟೆಲ್ಲ ಒಂದು ಸಮೃದ್ಧಿಯನ್ನು ಹೊಂದಿದಂಥ ರಾಜ್ಯ, ಈ ಒಂದು ರಾಯಚೂರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಗೊತ್ತಾ? ಯಾವಾಗ ಹೇಳಿ ನೋಡೋಣ. ನಿಮ್ಮೆಲ್ಲರ ತಲೆಯಲ್ಲಿ ಬರೋದು 1947 ಆಗಸ್ಟ್ 15 ಅಂತ ನೀವೆಲ್ಲ ಅನ್ಕೋತೀರಾ. ಆದರೆ ನಿಜವಾಗ್ಲೂ ರಾಯಚೂರು ರಾಜ್ಯಕ್ಕೆ ಅಂದರೆ ರಾಯಚೂರು ಪ್ರದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲ. ಎಷ್ಟೇ ಶ್ರೀಮಂತರಾಗಿದ್ರೇನು, ಎಷ್ಟೇ ಸಮೃದ್ಧಿ ಇದ್ರೇನು ರಾಯಚೂರಿನ ಜನ ತುಂಬಾ ದುರದೃಷ್ಟವಶಾತರಾಗಿದ್ದರು. ಏನಕ್ಕೆ ಅಂತಂದರೆ ಅವರಂಥ ದುರದೃಷ್ಟವಂತರು ಯಾರೂ ಇರಲಿಲ್ಲ. ಯಾಕಂದರೆ ಇಲ್ಲಿ ಹೈದರಾಬಾದಿನ ನಿಜಾಮರ ಆಳ್ವಿಕೆ ನಡೀತಾ ಇತ್ತಲ್ಲ. ಹೈದರಾಬಾದಿನ ನಿಜಾಮರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಒಂದು ರಾಯಚೂರಿನ ಜನಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರಲಿಲ್ಲ. ಏನಕ್ಕೆ ಅಂತಂದರೆ ನಾನೇ ಒಂದು ಸಪ್ರೇಟ್ ದೇಶವನ್ನು ಕಟ್ತೀನಿ ಗುರು, ದೇಶವನ್ನು ಕಟ್ಟಿ ನನ್ನದೇ ಆಗಿರುವಂತಹ ಇಲ್ಲಿ ರೂಲ್ಸು ರೆಗ್ಯುಲೇಷನ್ಸು ತೊಗೊಂಬರ್ತೀನಿ, ನಾನು ನನ್ನ ದೇಶ ಅಂತ ಹೇಳ್ಬಿಟ್ಟು ಹೈದರಾಬಾದ್ ನಿಜಾಮರು ತಮ್ಮ ಒಂದು ಪಟ್ಟನ್ನು ಹಿಡ್ಕೊಂಡು ಕೂತರು. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿತ್ತು, ಏಕತೆಯನ್ನು ಮಾಡಬೇಕಾಗಿತ್ತು. ಬ್ರಿಟಿಷರು ಹೇಳಿದ್ರು ಯಾರ್ಯಾರು ಪಾಕಿಸ್ತಾನಕ್ಕೆ ಹೋಗಬೇಕು ಅನ್ಕೋತಿರೋ ಪಾಕಿಸ್ತಾನಕ್ಕೆ ಹೋಗಿ, ಯಾರ್ಯಾರು ಭಾರತದಲ್ಲಿರಬೇಕು ಅಂತಿರೋ ಭಾರತದಲ್ಲಿರಿ, ಅಥವಾ ಎಲ್ಲರೂ ಸೇರಿ ಒಂದೇ ದೇಶವನ್ನು ಮಾಡಿ ಒಂದೇ ದೇಶದಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ರೆ ಒಂದೇ ದೇಶದಲ್ಲಿರಿ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಇಲ್ಲಿಂದ ಓಡೋದ್ರು. ಆಮೇಲೆ ಎಲ್ಲ ಸೇರಿಬಿಟ್ಟು ಒಂದೇ ದೇಶದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದೇ ದೇಶಕ್ಕೆ ಸಮ್ಮತಿಯನ್ನು ಹಾಕಿ ಎಲ್ಲರೂ ಕೂಡ ಒಂದೇ ದೇಶದಲ್ಲಿ ಇರೋದಕ್ಕೆ ತೀರ್ಮಾನ ಮಾಡಿದ್ರು. ಆದರೆ ಈ ಹೈದರಾಬಾದಿನ ನಿಜಾಮರು ಒಪ್ಕೊಳ್ಳಿಲ್ಲ. ಗುರು ನಾನು ನನ್ನ ದೇಶ ಕಟ್ತೀನಿ, ನನಗಾಗೆ ಒಂದು ಸಪ್ರೇಟ್ ಸಾಮ್ರಾಜ್ಯವನ್ನು ಇಟ್ಕೋತೀನಿ, ಸ್ವತಂತ್ರ ದೇಶ, ನನ್ನ ಒಂದು ದೇಶವನ್ನು ನಾನು ಕಾಪಾಡಿಕೊಳ್ಳುವಂಥ ಶಕ್ತಿ ಇದೆ, ಆ ದೇಶವನ್ನು ನಾನು ಮುನ್ನಡೆಸುವಂಥ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಗುರು 1948ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಮಾಡಿದಂಥ ಒಂದು ಕಾರ್ಯ ಈ ಒಂದು ರಾಯಚೂರಿನ ಜನಕ್ಕೆ ಸ್ವಾತಂತ್ರ್ಯ ಸಿಕ್ತು. ರಾಯಚೂರಿನ ಜನ ಏನಾದರೂ ಯಾರಿಗಾದರೂ ಚಿರಋಣಿ ಆಗಿರಬೇಕು ಅಂತಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಮಾತ್ರ. ಏನಕ್ಕೆ ಅಂತಂದರೆ ಏಕತೆಯನ್ನು ಮಾಡೋಣ ಅಂತ ಹೊರಟಂಥ ಸರ್ದಾರ್ ವಲ್ಲಭಭಾಯಿ ಪಟೇಲರು ಆಮೇಲೆ ಈ ಒಂದು ರಾಯಚೂರಿನಲ್ಲಿ ಒಂದು ಯುದ್ಧವನ್ನು ಮಾಡ್ತಾರೆ ಹೈದರಾಬಾದ್ ನಿಜಾಮರ ಮೇಲೆ. ಸತತವಾಗಿ 5 ದಿನಗಳ ಕಾಲ ನಡೆದಂಥ ಯುದ್ಧದಲ್ಲಿ ಕೊನೆಗೆ ಈ ಒಂದು ನಮ್ಮ ಭಾರತ ಗೆಲ್ಲುತ್ತೆ. ಭಾರತ ಗೆದ್ದು ಹೈದರಾಬಾದ್ ನಿಜಾಮರ ಒಂದು ಪತನ ಆಗುತ್ತೆ. 1948 ಸೆಪ್ಟೆಂಬರ್ 17ರಂದು ರಾಯಚೂರಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸಿಗುತ್ತೆ. ಆ ಕಾರಣಕ್ಕಾಗಿ ರಾಯಚೂರಿನ ಜನ 1948ರಿಂದ ಇಲ್ಲಿವರೆಗೂ ಕೂಡ ಸೆಪ್ಟೆಂಬರ್ 17ರಂದು ವಿಮೋಚನಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಇವತ್ತಿಗೂ ಕೂಡ ಮಾಡ್ತಾರೆ ಗುರು. ಬೇಕಾದರೆ ನೀವು ಸೆಪ್ಟೆಂಬರ್ 17ಕ್ಕೆ ನೋಡಿ, ರಾಯಚೂರಲ್ಲಿ ಆ ಒಂದು ದಿನಾಚರಣೆ ನಡೆಯುತ್ತೆ. 1956ರಲ್ಲಿ ಈ ಒಂದು ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡ್ತಾರೆ. ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಬೇಕಾದ್ರೆ ರಾಯಚೂರು ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ. ಕನ್ನಡ ಭಾಷೆಯ ಒಂದು ರೂವಾರಿಯಾಗಿ ರಾಯಚೂರು ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ. ಅಲ್ಲಿಂದ ಅದನ್ನು ಕರ್ನಾಟಕ ರಾಜ್ಯ ಅಂತ ಮಾಡ್ತಾರೆ. ಇವಾಗ ನಾವೆಲ್ಲರೂ ಇರುವಂತಹ ಒಂದು ರಾಜ್ಯ. ಗುರು ಇದಾಗಿತ್ತು ರಾಯಚೂರು ಕೋಟೆಯ ಮಾಹಿತಿ. ಐ ಹೋಪ್ ಇಲ್ಲಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್. 1 ನಿಮಿಷ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.